ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಆದರೆ ಇಂಥ ಯೋಗಿಗಳಿಗೆ ಅವರ ಮನಸ್ಸನ್ನು ಆತ್ಮದ ಕಡೆಗೆ ಕಾನ್ಸಂಟ್ರೇಟ್ ಮಾಡಿ ಇಡುವುದು ಬಹು ಕಷ್ಟಕರವಾದ ಕೆಲಸವೇ ಸರಿ. ಯಾಕಂದರೆ ಆತ್ಮವನ್ನ ದರ್ಶನ ಮಾಡಬೇಕಂದ್ರೆ ಅವರ ದೇಹವನ್ನ ವಿಧ ವಿಧವಾದ ಭಾಗದಲ್ಲಿ ಬೇರೆ ಬೇರೆ ಸ್ಥಿತಿಯಲ್ಲಿ ಅವರು ಕಠಿಣ ಪರಿಶ್ರಮವನ್ನು ಮಾಡಿ ಅದನ್ನು ಕಂಟ್ರೋಲ್ಗೆ ತಗೊಂಡು ನಂತರವೇ ಮಾಡಲು ಸಾಧ್ಯ. ಆದ್ದರಿಂದ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ದೃಢವಾಗಿ ನನ್ನಲ್ಲೇ ಅವರ ಮನಸ್ಸನ್ನಿಟ್ಟು ಅವರ ಜೀವನದ ಅಂತಿಮ ಗುರಿಯಾಗಿ ನನ್ನನ್ನೇ ಸೇರಬೇಕನ್ನುವ ಒಂದು ಹಂಬಲದಲ್ಲಿ ಇರ್ತಾರೋ ಅಂಥ ಪುಣ್ಯ ಯೋಗಿಗಳು, ನನ್ನ ಭಕ್ತರು, ಎಂದಿಗೂ ಯಾವುದೇ ರೀತಿಯಾದಂಥ ಅಡೆ ತಡೆ ಇಲ್ಲದೆ ವಿಚಲಿತಗೊಳ್ಳದೆ ನನ್ನದೇ ಧ್ಯಾನವನ್ನು ಮಾಡ್ತಾ ಇರ್ತಾರೆ.